Please give them a big round of applause. Please welcome them onto the stage. I request all the parents, please welcome them. We have movie actors among us. Please welcome them. I request all the dignitaries, please be seated. Sir, I request Vinod Gobragala, please come to on the stage. I request Principal Sir to do the honor. Vinod Gobragala Sir has been doing many reality shows such like Gichi Gili Gili, Big Boss, Maja Bharatha. Please give them a big round of applause. Thank you, sir. Sunil sir from N1 Cricket Academy. Sir, I request Vinod Gobragala, please have few words for us, sir. ಹಲೋ, ಆ ಮ್ಯೂಸಿಕ್ ಒಸಿ ಚೇಂಜ್ ಮಾಡು. ಕೊಳಲು ಊದ್ತಾ ಇದ್ರೆ ನನಗೆ ಕೇಳಬೇಕು ಅನಿಸ್ತಾ ಇನ್ನು ಮಾತಾಡೋಕ್ಕೆ ಆಗಲ್ಲ. ಹಾಂ, ಎಲ್ಲರೂ ಹೇಗಿದ್ದೀರಾ? ತಂದೆ ತಾಯಿ ಅಂದರು ನನ್ನ ಮಕ್ಕಳು ಎಷ್ಟೊತ್ತಿಗೆ ಡ್ಯಾನ್ಸ್ ಆಡ್ತಾರೆ, ಹೆಂಗೆ ಆಡ್ತಾರೆ ಅಂತ ನೋಡ್ಕೊಳೋಕೆ ಬಂದಿದ್ದೀರಾ? ನೋಡ್ಕೋಕೆ ಬಂದಿಲ್ಲ ನೀವು. ಚೆನ್ನಾಗಿ ಮಾಡಲಿಲ್ಲ ಅಂದರೆ ಮನೇಲಿ ಕರ್ಕೋಗಿ ಹೊಡೆಯೋಕ್ಕೆ ಬಂದಿದ್ದೀರಿ ಅಲ್ವಾ? ಅಷ್ಟು ಖರ್ಚು ಮಾಡಿ ನಿನಗೆ ಅಷ್ಟೊಂದು ಡ್ರೆಸ್ ಕೊಡಿಸ್ದೆ, ಎಲ್ಲ ಮಾಡಿದೆ. ಪಕ್ಕದವ್ನು ಚೆನ್ನಾಗಿ ಆಡ್ತಿದ್ದ, ಇವನು ಯಾಕೆ ಚೆನ್ನಾಗಿ ಆಡ್ತಿದ್ದಿಲ್ಲ ಅಂತ ಹೊಡೆಯೋದು, ಮನೆಯಲ್ಲಿ ಹೊಸಟ್ಟಿ ಕೊಡೋದು ಮಗಿಗೆ. ಮಮ್ಮಿ ಆಸ್ಕ್ ಯು ಟು ನೋ ಫಂಡ್, ಅದು ಇಂಗ್ಲೀಷಲ್ಲಿ ಹೇಳುತ್ತೆ, ನಮ್ಗೆ ಗೊತ್ತಿಲ್ಲ ನಮ್ಮ ಇಂಗ್ಲೀಷು. ಸೊ ನಮ್ಮ ಅಣ್ಣವರೆಲ್ಲ ಮಾತಾಡಲಿ, ಆಮೇಲೆ ನಾನು ಮಾತಾಡ್ತೀನಿ. ಎಲ್ರಿಗೂ ನಮಸ್ಕಾರ. ಸಮ್ಮಿಲನಕ್ಕೆ ನಮ್ಮನ್ನು ಕರೆಸಿ ನಿಮ್ಗಳ ಹಬ್ಬದ ಜೊತೆಗೆ ನಾವು ಸೆಲೆಬ್ರೇಟ್ ಮಾಡೋಕ್ಕೆ ಒಂದು ಚಾನ್ಸ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಇವಾಗಿನ ಮಕ್ಕಳೇ ಮುಂದಿನ ನಮ್ಮ ದೇಶದ ಕೀರ್ತಿನ ಪತಾಕೆನ ಎತ್ತೋರು. ಪೇರೆಂಟ್ಸಿಗೆ ಒಂದು ಸ್ಮಾಲ್ ಸಜೆಷನ್ ಏನಂತ ಹೇಳಿದ್ರೆ, ಸಜೆಷನ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ, ಆದರೆ ಸ್ಕೂಲಲ್ಲಿ ಏನು ಕಲಿತೀರಾ ಅದನ್ನು ನಿಮಗೆ ಮಾತ್ರ ನೀವು ಅನ್ವಯಿತ ಮಾಡ್ಕೋಬೇಡಿ, 4 ಜನಕ್ಕೆ ಅದನ್ನು ಹಂಚಿ. ಕಷ್ಟದಲ್ಲಿದ್ದಾಗ ದುಡ್ಡು ಹಂಚ್ಬೋದು ಅಂತ ಹೇಳ್ತಾರೆ, ಆದರೆ ತುಂಬ ಶ್ರೇಷ್ಠ ಯಾವುದು ಗೊತ್ತಾ? ವಿದ್ಯೆನ ಹಂಚೋದು. ಆ ವಿದ್ಯೆನ ಹಂಚಿ ಅದು ಬೆಳೀತಾ ಹೋಗುತ್ತೆ. ಎಲ್ಲ ಮಕ್ಕಳಿಗೂ ಆಲ್ ದ ಬೆಸ್ಟ್. ನಿಮ್ಮ ಈ ಸಮ್ಮಿಲನ ಹಬ್ಬನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಮ್ಮಣ್ಣ ಸುನಿಲ್ ಅಣ್ಣ N1 ಕ್ರಿಕೆಟ್ ಅಕಾಡೆಮಿ ಓನರು. ಸೊ ಅವ್ರು ಅಂದರು ನಾನು ಮಾತಾಡಲ್ಲ, ನೀನೇ ಮಾತಾಡು ಅಂದ್ಬಿಟ್ರು. ಅದಕ್ಕೆ ಆಯ್ತಣ್ಣ, ನಿನ್ನ ಕಷ್ಟ ನಾನು ನೋಡೋಕ್ಕಾಯ್ತಲ್ಲ, ನಾನೇ ಮಾತಾಡ್ತೀನಿ ಅಂದೆ. ಒಂದು 5 ನಿಮಿಷ ಮಾತಾಡ್ಬೋದಾ? 10 ನಿಮಿಷ ಮಾತಾಡ್ಬೋದಾ? ಬೆಳಗಾನ ಮಾತಾಡೋಕ್ಕೆ ನಾನೇನು ಹರಿಕತೆ ಮಾಡೋಕ್ಕೆ ಬಂದಿದ್ದಾನ? ಅಲ್ಲಿ ನೋಡಿ ಮೇಡಮ್ ಏನತ್ತವ್ರೆ, ಬೆಳಗಾನ ಮಾತಾಡಿ ಸಾರ್, ಬೆಳಕರಿ ಗಂಟು ಮಾತಾಡಿ ಸಾರ್. ಬನ್ನಿ ಇಲ್ಲಿ ಮೇಡಮ್, ಬನ್ನಿ. ಹೇಳಿ
ಸರ್. ಆ್ಯನ್ಯುವಲ್ ಡೇಗೆ ಎಷ್ಟು ದಿನದಿಂದ ನೀವು ಥಿಂಕ್ ಮಾಡಿದ್ರಿ? ಎಷ್ಟು ದಿನದ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಕೇಳ್ತಾ ಇದ್ದೀರಾ? ಪ್ರಾಕ್ಟೀಸ್ ಎಲ್ಲ ಇವತ್ತೇ ನಾನು ಹಿಂಗಿರ್ಬೇಕು ಅಂತ ಎಷ್ಟು ದಿನದಿಂದ ಯೋಚನೆ ಮಾಡಿದ್ರಿ? ಸರ್ ನೆನ್ನೆ ರಾತ್ರಿಯಿಂದ. ನಿನ್ನೆ ರಾತ್ರಿಯಿಂದ? ಇದು ನಿಜನಾ? ಯಾವ ಹೆಂಗಸರು ತಾನೇ ಮಾರ್ನಿಂಗ್ ಪ್ರೋಗ್ರಾಮ್ಗೆ ರಾತ್ರಿ ಯೋಚನೆ ಮಾಡ್ತೀರಾ ನೀವು? ತಿಂಗಳಿಂದನೇ ಡೇಟ್ ಕೊಟ್ಟಿರೋದು ಆ್ಯನ್ಯುವಲ್ ಪ್ರೋಗ್ರಾಮ್ದು. ಅವತ್ತಿಂದ ಯೋಚನೆ ಮಾಡೋದು, ಯಾವ ಸ್ಯಾರಿ ಹಾಕಬೇಕು, ಯಾವ ಬಳೆ ಹಾಕಬೇಕು, ಅಯ್ಯಯ್ಯೋ ಯಾವ ಥರ ತಲೆ ಬಾಚಬೇಕು ಅಲ್ವಾ? ಹೌದು ಸರ್. ಹೌದಲ್ವಾ? ಬನ್ನಿ ಇಲ್ಲಿ. ಹಾಂ, ಮದುವೆ ನಿಮ್ಮ ಯಜಮಾನ್ರು ವರ್ಕ್ ಮಾಡ್ತಾ ಇದ್ದಾರೆ. ವರ್ಕ್ ಮಾಡ್ತಾವ್ರೆ. ಹಾಂ ಹಾಂ, ಯಜಮಾನ್ರು ಅವ್ರ ಕಷ್ಟ ಗೊತ್ತಾ ನಿಮಗೆ? ಇಲ್ಲಿ ನೊಂದ ಗಂಡಂದ್ರು ಎಷ್ಟು ಜನ ಇದ್ದೀರಿ? ಕೈ ಎತ್ತಿ. ಯಾರು ಕೈ ಎತ್ತಲ್ಲ, ಯಾಕೆ ಹೇಳಿ? ಪಕ್ಕದಲ್ಲಿ ಅಕ್ಕ ಕೂತವಳೆ, ಎತ್ತಿದ್ರೆ ಕೈ ಮುರಿತಾಳೆ. ಮನೆ ಕರ್ಕೋಗಿ ಎಷ್ಟು ನೋಯಿಸಿದ್ದೀನಿ ನಾನು ನೋಯಿಸಿದ್ದೀನಾ ಹೇಳು, ಹೇಳಿ. ಅಲ್ಲಿ ಎಷ್ಟು ಜನ ಪೇರೆಂಟ್ಸ್ ಬಂದಿದ್ರು, ಅವ್ರ ಮುಂದೆ ನೀವು ಕೈ ಎತ್ತಿದ್ರಲ್ಲ, ನನ್ನ ಬಗ್ಗೆ ಏನಾಯಿತು? ಮನೆಗೆ ಹೋಗಿ ಹೊಡಿತಾರೆ ಅಂತ ಯಾರು ಕೈ ಎತ್ತಲ್ಲ ಅಲ್ವಾಕ? ಅಷ್ಟು ನಗ್ತಾ ಇದೆ ಅಂದರೆ ನೀವು ಮುರಿದಿರಂಗಿದ್ರಿ ಕೈಯ. ಹಾಂ, ಸೊ ವರ್ಷಕ್ಕೆ 10 ಹಬ್ಬ ಬರ್ತವೆ. ಸ್ವಾಮಿ ಶರಣ ಅಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, 10 ಹಬ್ಬ ಬರ್ತವೆ. 10 ಹಬ್ಬಕ್ಕೂ ಇವ್ರುಗಳು ಹೊಸ ಹೊಸ ಸೀರೆ ತಗೋತಾರೆ. ಅದು ಎಲ್ಲ ಒಂದು ವರ್ಷನೂ ಎಲ್ಲ ಬೇರೆ ಬೇರೆ. ಅದೇ ಗಂಡು ಮಕ್ಕಳಿಗೆ ಸ್ವಾಮಿ ಶರಣ ರಾಮರಾಜ್ ಪಂಚೆ, ರಾಮರಾಜ್ ಬನೀನ್, ರಾಮರಾಜ್ ಸಾಲ್ಟು, ಅದು ವೈಟ್ ಆ್ಯಂಡ್ ವೈಟು ಮುಗೀತು. 10 ಹಬ್ಬಕ್ಕೂ ಅದೊಂದೇ ಹಾಕ ನಾವು ನಲಿಬೇಕು ಗಂಡು ಮಕ್ಕಳು. ಇವರು 10 ಹಬ್ಬಕ್ಕೂ 10 ಥರ ಸೀರೆ ಅಣ್ಣ, 10 ಥರ ಸೀರೆ. ನನಗೆ ದೀಪಾವಳಿ ಹಬ್ಬದ ದಿನ ಏನಾಯಿತು ಅಂದರೆ, ಇದು ರಾಕೆಟ್ ಬಿಟ್ರು ಪಂಚೆ ಅಡಿಲಿ ಹೊಂಟೋಯ್ತು. ಲೇ ಪಂಚೆ ಹರಿದೋಯ್ತಲ್ಲ, ಆದರೆ ಎತ್ತು ಕಟ್ರಿ ಕಂಡತ. ಅದೆಲ್ಲ ಹೋಗ್ಲಿ ಕಣ್ರಣ, ನಮ್ಮ ಕಷ್ಟ ಹೇಳ್ಕತ್ತೀನಿ ನೋಡಿ. ಸ್ವಾಮಿ ಶರಣ ತಗೊಳ್ಳೋದು 600 ರೂಪಾಯಿ ಸೀರೆ, 1200 ರೂಪಾಯಿ ಜಾಕೆಟ್ ಹೊಲಿಸ್ತಾವ್ರೆ. ಹಾಂ, ಟೈಲರ್ಗೆ ಅಳತೆ ಕೊಡೋಕೆ ಹೋದಾಗ ಇಲ್ಲಿರ್ತದೆ ಕನ್ನಡಕ, ಅದು ಹೊಲ್ದು ಮುಗಿಯೋದಕ್ಕೆ ಮೂಗು ತುದಿ ಬಂದಿರ್ತದೆ. ಕುತುಬಿನಾರ್ ಬಿಡು, ಮೈಸೂರು ಅರಮನೆ ಬಿಡು, ಕನ್ನಂಬಡಿ ಕಟ್ಟೆ, ನೀರು ಹೋಗ್ದಂಗೆ ಒಂದು ದಾರ ಕಟ್ಟೆ ಅಲ್ವಣ? ಓನ್ಲಿ ನೀನು ಎಕ್ಸ್ಟ್ರಾ GSTನೂ ಕಟ್ಬಿಟ್ಟಿರ್ಬೋದು ಅನಿಸುತ್ತೆ, ಅಷ್ಟು ನಗ್ತಾ ಇದೆಯಾ ಅಂದರೆ. ಮೊನ್ನೆ ಏನಾಗದೆ ಗೊತ್ತಣ್ಣ ಸುನಿಯಣ್ಣ, ಮೊನ್ನೆ ಏನಾಗದೆ ಗೊತ್ತಾ? ನನ್ನ ಫ್ರೆಂಡ್ ಹೆಂಡ್ತಿ ಹಿಂದ್ಗಡೆ ಸೆಂಟ್ರಲ್ ಜೈಲ್ ಬಿಡಿಸ್ಬಿಟ್ಟವಳೆ ಟೈಲರ್ ಹತ್ರ ಹೇಳಿ. ಅವನು ಅಂದ್ರೆ ಸಾಕು ಮಗನೇ ನೋಡು ಸೆಂಟ್ರಲ್ ಜೈಲು ಕಳಿಸ್ಬಿಡ್ತೀನಿ ಅಂದಳಂತೆ. ಹಿಂಗಾಗವೆ ಕತೆಗಳು, ನಾವೇನು ಮಾಡೋಕ್ಕಾಗಲ್ಲ. ಸ್ವಾಮಿ ಶರಣು ಮಾಸಕ್ಕೆ ತೆಗೆದುಬಿಟ್ನ ಗಾಡಿ, ಟೆನ್ಷನಲ್ಲಿ ಸಾಯ್ತಾವನು, ಎಲ್ಲಿ ಉಸಿರು ಕಟ್ಕೊಂಡು ಅಲ್ಲೇ ಹಿಂಗಾಗ್ಬಿಟ್ಟಿದ್ರೇನು ಅಂತ ಅಲ್ವಾ? ಹೌದು ಸರ್, ಹೌದು. ಎಷ್ಟು 1000 ರೂಪಾಯಿ ಜಾಕೆಟ್ ಹೊಲಿಸಿದ್ರಿ ನೀವು ನಿಮ್ಮ ಯಜಮಾನ್ರ ಕೈಲಿ? ಪಾಪ ಅವ್ರು ಎಷ್ಟು ದುಡ್ಡು ವರ್ಕ್ ಮಾಡ್ತಾವ್ರು ಅವರು. ಅಯ್ಯೋ ಇದೆಲ್ಲ ಮುಗ್ದೋಲಿ ಕಾರಣ. ಈಗ ಹೋಗ್ಲಿ, ಬನ್ನಿ. ಬೆಂಕಿ ಬತ್ತದೆ ಯಾಕೆ ಹೇಳಿ? ಗೊತ್ತಿಲ್ಲ ಸರ್, ನೀವೇ ಹೇಳ್ಬೇಕು. ಇವರು ಟೀಚರು, ಗೊತ್ತಿಲ್ವಂತೆ. ಮಿಷಿನಲ್ಲಿ ಬೆಂಕಿ, ಅದು ಬೆಂಕಿ ಹಾಕೋಕ್ಕೆ ಮಿಷಿನ್ ತಂದಿರೋದು. ಬೆಂಕಿ ಹಾಕೋಕ್ಕೆ ಮಿಷಿನ್ ತಂದಿರುತ್ತಾನೆ, ಇವರೇ ಆರ್ಡ್ರ್ ಮಾಡಿ ತರಿಸಿರೋದು. ಬೆಂಕಿ ಬರ್ತದೆ ಯಾಕೆಂದರೆ ಗೊತ್ತಿಲ್ಲ ಸರ್. ಸರ್ ನೀವೇ ಹೇಳಿ ಅಂತ. ನಾನೇ ಹೇಳಲಿ ಅಂತಲಾ? ಸರ್ ನಾನೇ ಹೇಳ್ಬೇಕಂತೆ ಅಲ್ಲ. ಹಾಕ್ಬಿಡತ್ತಾಗ, ಇಲ್ಲಿ ಬಂದು ನಿಂತಾಗ ಹಾಕು ಬೆಂಕಿಯ. ಎಲ್ಲ ಅಡಿಯಿಂದ ಮೊದಲೇ ಹರ್ಕ್ಲು ಪ್ಯಾಂಟ್ ಹಾಕೊಂಬಂದ್ಬಿಟ್ಟಿನಿ ಅಂತ ಟೆನ್ಷನಲ್ಲಿ ಸಾಯ್ತಾವನಿ, ಅದ್ರ ಮೇಲೆ ಬೇಯಿಸ್ಬಿಡತ್ತಾಗೆ. ಸೊ ಒಂದು ಅಲ್ಲಲ್ಲೇ ನಾವು ಮಾಮೂಲಿ ನಗು ಅನ್ನೋದು ಅಂದರೆ ಮುಖದ ತುಂಬ ನಗು ಇರ್ಬೇಕಂತೆ, ಮನೆ ತುಂಬ ಓಡಾಡೋಕ್ಕೆ ಒಂದು ಮಗು ಇರಬೇಕಂತೆ. ಸೊ ಮಕ್ಳು ಯಾವತ್ತಿದ್ರು ದೇವ್ರ ಸಮಾನ. ನೋಡಿ, ನಿಮ್ಗಳ ಆಸೆ ಎಲ್ಲ ಏನು ಅಂದರೆ ನನ್ನ ಮಗನ ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ತಂದೆ ತಾಯಿಗಳು ಹೊಡೆದಾಡ್ತೀವಿ. ಬಡ್ದಾಟ ಮದುವೆ ಆಗೋ ಗಂಟೆ ಹೀರೋಯಿನ್, ಮಕ್ಕಳಾದಮೇಲೆ ತಂದೆ ತಾಯಿ ಅವ್ರ ಜೀವನ ರೂಪಿಸ್ಬೇಕು. ನನ್ನ ಮಗನ ಹೀರೋ ಮಾಡಬೇಕು, ನನ್ನ ಮಗಳನ್ನ ಹೀರೋಯಿನ್ ಮಾಡಬೇಕು ಅಂತಲೇ ಯೋಚನೆ ಮಾಡೋದು. ಒಂದು ಮಗು ಆಗೋ ಗಂಟೆ ಅವರಿಬ್ಬರೇ ಹೀರೋಯಿನ್, ನಾನು ಹೀರೋಯಿನ್ ಅಂತ. ಸೊ ಮಕ್ಕಳುಗಳು ಏನು ಮಾಡಬೇಕು ಅಂದರೆ ತಂದೆ ತಾಯಿ ಪಡುವಂಥ ಶ್ರಮಕ್ಕೆ ಬೆಲೆ ಕೊಟ್ಟು, ಒಂದು ಟೀಚರು ಗುರುದೇವ ಅಂತಾರೆ, ಗುರುಗಳನ್ನೇ ದೇವರು ಅಂತ ಹೇಳ್ತಾರೆ. ಅವ್ರು ಹೇಳ್ಕೊಟ್ಟಿದ್ದ ಮಾರ್ಗದಲ್ಲಿ ಹೋಗಿ ಒಂದು ಒಳ್ಳೆ ಶಿಸ್ತುಬದ್ಧವಾಗಿ ಎಲ್ಲವನ್ನು ಕಲ್ತ್ರೆ
ಎಷ್ಟಿದ್ದಾರೆ ಹಾಂ? ಈ ನನ್ನ ಮಗ ಮಾತಾಡ್ತಾವನೆ ಹಾರ್ಟ್ ಅಟ್ಯಾಕ್ ಆಗಲಿ ಅಂತ ಸಿಗ್ನಲ್ ಕೊಟ್ಬಿಟ್ರು. ನನ್ನ 12,000 ರೂಪಾಯಿ ಜಾಕೆಟ್ ಹೊಲ್ಸ್ಕೊಂಡಿರ ಅಂತ ಕೇಳ್ದ ಅಂತ ಸಿಗ್ನಲ್ ಕೊಟ್ಟರು. ಅವನು ಕೈಲೇ ಇಟ್ಕೊಂಡವನು ನನ್ನ ಹಾರ್ಟ್ ಬಟನ್ನ. ಸದ್ಯ ಹಿಂದಕ್ಕೆ ಹೋದಾಗ ಹೊಡೆದಿದ್ದೆ, ಅಕಸ್ಮಾತ್ ಮುಂದಕ್ಕೆ ಬಂದಾಗ ಹೊಡೆದಿದ್ರೇನೋ ಕತೆ. ಹಾಂ ಸ್ವಾಮಿ ಶರಣು ಅಯ್ಯಪ್ಪ ಬೇಡ್ಕೋಬೇಕಾಗಿರೋದು. ಸ್ವಾಮಿ ಶರಣಮಯ್ಯಪ್ಪ, ಹಂಗೆ ಬಾಯಿಗೆ ಬಂದ್ಬಿಡ್ತಲ್ಲಪ್ಪ ಅಯ್ಯಪ್ಪ. ಓಕೆ, ಮಕ್ಳುಗಳು ಯಾವಾಗಲೂ ತಂದೆ ತಾಯಿ ಹೇಳ್ದಂಗೆ ಕೇಳ್ಕೊಂಡು ಹೋಗ್ಬೇಕು, ಗುರುಗಳು ಹೇಳ್ದಂಗೆ ಕೇಳ್ತಾ ಇರಬೇಕು. ಮಕ್ಕಳು ಒಂಥರ ಚಂದ. ಆಮೇಲೆ ಇನ್ನೊಂದು ಗೊತ್ತಾ, ನಾವು ಕಾಮಿಡಿನ ಎಲ್ಲೆಲ್ಲೋ ಹುಡುಕೋದಲ್ಲ, ನಮ್ಮ 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 ಸುತ್ತಲೇ ಇರುತ್ತೆ ಅಲ್ವಾಕ? ಸುತ್ತ ಇರುತ್ತೆ. ಎಲ್ಲಿ ಪಕ್ಕದಲ್ಲಿ ವೆನಿಟಿ ಪ್ಯಾಕ್ ಮಾಡಿಕ್ಕದಿದೆ ಕಾಮಿಡಿ ಇದ್ದದ, ಸುತ್ತ ಇದ್ದದೆ ಅಂದರೆ ಅಲ್ಲೇ ಅದೇ ಅಂತ್ಯಕ್ಕ. ಸೊ ನೆನ್ನೆ ಒಂದು ಜಾತ್ರೆಗೆ ಹೋಗಿದೆ, ಬನ್ನಿ. ಒಂದು ಜಾತ್ರೆಗೆ ಹೋಗಿದೆ, ಬನ್ನಿ ಅಂತ ಬತ್ತೀರಲ್ರಿ, ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಬನ್ನಿ, ಹೋಗಿ ಅಂತ ಎಲ್ಲರನ್ನು ಮಾತಾಡಿಸಿ ಅಂತ ಹೇಳಕ್ಕೆ ಬಂದೆ. ಇವಮ್ಮ ಆಗ್ಲಿಂದ ಹಂಗೆ ಹೋಗೋದು ಹಿಂಗೆ ಬರೋದು, ಹಂಗೆ ಹೋಗೋದು ಹಿಂಗೆ ಬರೋದು. ಬನ್ನಿ ಹೋಗಿ ಅಂತ ಮಕ್ಕಳುಗಳಿಗೆ ಮಾತಾಡೋದನ್ನು ಹೇಳ್ಕೊಡೋರು ನೀವು ಅಲ್ವಾ? ಬನ್ನಿ. ಮತ್ತೆ ನೀವು ಹೇಳಿದ್ರೆ ಬನ್ನಿ ಈಗ ನಿಜವಾಗ್ಲೂ ಕರೆದೆ, ಓಕೆ ಬಂದ್ರ? ಬಂದೆ. ಹೋಗಿ ಹೋಗಲ್ಲ ನೋಡಿದ್ರೆ ಹೋಗಲ್ಲ ಅಂತ ಇದ್ರಿ. ನಿಮ್ಮ ಯಜಮಾನ್ರು ಫೋನ್ ಮಾಡ್ತೀನಿ ರೀ. ಸೊ ಹೆಂಗೇನ್ರಿ ನಮ್ಮ ಸುತ್ತನೇ ಇರುತ್ತೆ ಕಾಮಿಡಿ. ಮೊನ್ನೆ ಜಾತ್ರೆಗೆ ಹೋಗಿದೆ, ಒಬ್ಬ ಓಡ್ ಬಂದ, ಒಂದು ಕೀ ಸಿಕ್ತು, ಈ ರೌಂಡ್ ಅಕ್ಕಿ. ಒಂದು ನಿಮಿಷ ಕೊಡು ಕೈ ಕೊಡು ಅವ್ರಿಗೆ, ಕೊಡು. ಇವ್ರು 3 ಜನ ಕೈ ಕೊಟ್ಬಿಡತ್ತಾಗ ಒಂದೊಂದು ಪ್ಯಾನ್ ಹಿಡ್ಕೊಬಿಟ್ಲಿ. ಏಯ್ ಒಬ್ಬ ಬಂದ, ಅಣ್ಣ ಹೀರೋ ಹೊಂಡ ಕೀ ಸಿಕ್ಕದೆ ತಗೋಣ, ಒಂಚೂರು ಅನೌನ್ಸ್ ಮಾಡೋಣ ಅಂದ. ನೋಡಿ, ಜಾತ್ರೆಯಲ್ಲಿ ಯಾರ್ದೋ ಹೀರೋ ಹೊಂಡ ಕೀ ಸಿಕ್ಕಿದೆ 250K ಅಂತೆಲ್ಲ ಹೇಳಿದೆ. ಓಡ್ ಬಂದ, ಅಣ್ಣ ಊರಿಗೆ ಹೋಗ್ಬೇಕಾಯ್ತು ಕಣ, ಹೆಂಗೋ ಗಾಡಿ ಕೀ ಸಿಕ್ತಲ್ಲಣ್ಣ ಕೊಡೋಣ ಅಂತ ಈಸ್ಕೊಂಡ. ತಿರ್ಗಾ ಇನ್ನು 10 ನಿಮಿಷ ಆದಮೇಲೆ ತಿರ್ಗಾ ಓಡ್ ಬಂದ. ಯಾಕಪ್ಪ ಅಂದೆ, ಅಣ್ಣ ಕೀ ಸಿಕ್ತು, ಗಾಡಿನ ಯಾರೋ ಕತ್ಕೋಗೋರು ಕಣ ಅಂದ. ಹಾಂ, ನಾವು ಆ್ಯಕ್ಚುಲಿ ಜವಾಬ್ದಾರಿಯುತವಾಗಿ ಇರಬೇಕು ಎಲ್ಲ ಟೈಮಲ್ಲೂ. ನಾವು ಯಾವಾಗ ಜವಾಬ್ದಾರಿಯುತವಾಗಿ ಇರ್ತೀವಿ, ನಮ್ಮ ಜೀವನನೂ ಹಂಗೆ ಜವಾಬ್ದಾರಿಯುತವಾಗಿ ಹೋಗ್ತಾ ಇರುತ್ತೆ ಅಂತ ಹೇಳ್ತೀನಿ. ಸೊ ಮೇಡಮ್ ಬನ್ನಿ, ನಾನು ಹೇಳಿದ ತಕ್ಷಣ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್. ಒಂದು ಉಂಗುರ ಅದೆಲ್ಲ ಬಿಚ್ಕೊತೀನಿ ಬಿಡಿ. ಹಾಂ 3 ಬೆಳ್ಳೆ ಕೊಡ್ತಾವ್ರೆ ಮೈಕ್ ಹಿಡ್ಕೊಬಿಟ್ಟು. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಹಾಂ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಜೋರ ಚಪ್ಪಾಳೆ ಇಲ್ವಾ? ನಮ್ಮಣ್ಣ ಮಿಥುನಣ್ಣ, ನಮ್ಮ ಈ ಸ್ಕೂಲು, ನಮ್ಮ ಸ್ಕೂಲ್ ಬಿಲ್ಡಿಂಗ್ ಓನರು ನಮ್ಮ ಮಿಥುನಣ್ಣವರು. ಎಲ್ಲಿದ್ರು ಅಣ್ಣ ಇದ್ರು. ನಮ್ಮಣ್ಣ ಮಿಥುನ್ ಸರ್ ನನಗೆ ಒಂಥರ ಆರಾಧ್ಯ ದೈವನೇ ಅಂತೀನಿ. ನನಗೆ ಶ್ರೀಲಂಕಾದೆಲ್ಲ ಕರ್ಕೊಂಡೋದಾಗ ಚೆನ್ನಾಗಿ ನೋಡ್ಕೊಂಡು, ಅಣ್ಣ ಬಾಣ, ನಮ್ಮಣ್ಣ ಮಿಥುನಣ್ಣ. ಒಂದು ಜೋರ ಚಪ್ಪಾಳೆ ಬರಲಿ, ನಮ್ಮ ಅಣ್ಣ ಬರ್ತಾ ಇದ್ದಾರೆ. ಅಣ್ಣಂಗೆ ಅಣ್ಣ ಬಂದಾಗ ಬೆಂಕಿ ಅಲ್ಲ, ಬ್ಲಾಸ್ಟ್ ಹಾಕು ಇಲ್ವಾ? ಅಣ್ಣ ಬತ್ತು, ಅಣ್ಣ ನಾನೇ ಕೊಡ್ತೀನಿ ರೀ, ನಮ್ಮ ಸ್ಕೂಲು. ಅಣ್ಣ ಬಾಣ ಆಯ್ತಾ? ಬಿಟ್ರೆ ಹೂ ಬಾಡ ಗಂಟ್ಲು ನೀವು ಹೇಳೋದಿಲ್ಲ ಆಯಿತು ಅಂತ. ಓಕೆ, ನಮ್ಮ ಅಣ್ಣ 1-2 ಮಾತಾಡಬೇಕು ನನ್ನ ಬಗ್ಗೆ. ನಾರಾಯಣ ಇ ಟೆಕ್ನೋ ಸ್ಕೂಲ್ ಪ್ರತಿ ವರ್ಷ ಆ್ಯನ್ಯುವಲ್ ಡೇ ತುಂಬ ಚೆನ್ನಾಗಿ ಮಾಡ್ತಾರೆ. ಇವತ್ತು ನಮ್ಮ ಜೊತೆ ಹೇಳಲೇಬೇಕಾಗಿರೋದು ಸುನೀಲ್ ಕುಮಾರ್ ಅಂತ, N1 ಕ್ರಿಕೆಟ್ ಅಕಾಡೆಮಿ. ಇಡೀ ಕ್ರಿಕೆಟ್ ಅಕಾಡೆಮಿಯಲ್ಲಿ ಎಷ್ಟೋ ಜನನ ಅವರು ಇವತ್ತು ಸ್ಟೇಟಲ್ಲಿ ಆಡ್ತಾಯಿದ್ದಾರೆ, ಅವ್ರ ಅಕಾಡೆಮಿಯಲ್ಲಿ ಆಡಿದವರು.
ಮತ್ತು ಎಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲೂ ಯಾರ್ಯಾರು ಕ್ರಿಕೆಟ್ಗೆ ಆಸಕ್ತಿ ಇದೆಯೋ ಫಿಲಮ್ ಇಂಡಸ್ಟ್ರಿ, ಟೆಲಿವಿಷನ್ ಪ್ರೀಮಿಯರ್ ಲೀಗ್ ಅಂತ ಮಾಡ್ತಾರೆ ಅವರು. ನಾನು ಹಲವಾರು ಟೂರ್ನಮೆಂಟ್ ಆಡಿದ್ದೀನಿ. IPT12 ಅಂತ ಮಾಡ್ತಾರೆ. ಸುಮಾರು ಆಲ್ ಓವರ್ ಇಂಡಿಯಾಯಿಂದ ಎಲ್ಲ ಸೆಲೆಬ್ರಿಟೀಸ್ ಬಂದು ಕ್ರಿಕೆಟ್ ಅವರು ಆಯೋಜನೆ ಮಾಡ್ತಾರೆ. ನೀವು ಇನ್ಸ್ಟಾಗ್ರಾಮ್ಗೆ ಹೋಗ್ಬೋದು, ಇಲ್ಲ ಯೂಟ್ಯೂಬ್ಗೆ ಹೋಗ್ಬೋದು. N1 ಕ್ರಿಕೆಟ್ ಅಕಾಡೆಮಿ ಅಂತ ಹೊಡೆದ್ರೆ ನಿಮ್ಗೆ ಅವರು ಆಡಿಸಿರುವಂಥ ಎಲ್ಲ ಕ್ರಿಕೆಟು, ನಿಮ್ಮ ಮಕ್ಕಳು ಯಾರಾದರೂ ಆ ಕಡೆ, ನಿಮ್ಮ ಕಸಿನ್ಸ್ ಯಾರಾದರೂ RR ನಗರ್ ಕಡೆ ಆ ಕಡೆ ಎಲ್ಲಾದರೂ ಇದ್ದರೆ ಅವ್ರ ಅಕಾಡೆಮಿಗೆ ಆಗ್ಬೋದು. ಹಲವಾರು ಜನ ಇವತ್ತು ರಂಜಿ ಆಡ್ತಾಯಿದ್ದಾರೆ ಅವ್ರ ಅಕಾಡೆಮಿಯಲ್ಲಿ ಆಡಿದವರು. ಮತ್ತು ಅವ್ರು ಹಲವಾರು ಔಟ್ ಆಫ್ ಕಂಟ್ರಿ ಎಲ್ಲ ಕ್ರಿಕೆಟ್ ಆರ್ಗನೈಸ್ ಮಾಡಿದ್ದಾರೆ. ಲಾಸ್ಟ್ ಟೈಮ್ ನಾವು ಇನ್ನೇನು ಏಪ್ರಿಲ್ ಬಂತು, 1 ವರ್ಷ ಆಯ್ತಾ ಬಂತು. ಲಾಸ್ಟ್ ಟೈಮ್ ಕೊಲಂಬೋದಲ್ಲಿ ಆಡಿದ್ವಿ, ಶ್ರೀಲಂಕಾದಲ್ಲಿ ಆಯೋಜನೆ ಮಾಡಿದರು. ಸುಮಾರು ಈ ಥರ ಎಲ್ಲ ಫಿಲಮ್ ಇಂಡಸ್ಟ್ರಿಯಲ್ಲಿ ಹಲವಾರು ಕ್ರಿಕೆಟ್ ಆಸಕ್ತಿ ಇರೋರು. ಲೆದರ್ ಬಾಲ್ ಅನ್ನೋದು ಫಸ್ಟು ಕ್ರಿಕೆಟ್ ಫಿಲಮ್ ಆ್ಯಕ್ಟರ್ಸ್ ಮಾಡಿದವರು ಸುನಿಲ್ ಅವರು. ಸೊ ಇನ್ನು ನಮ್ಮ ವಿನೋದನ ಬಗ್ಗೆ ಹೇಳಲೇಬೇಕು. ಅವ್ರ ಜೊತೆ ನಮಗೆ ಜರ್ನಿ ಹೆಂಗಿದೆ ಅಂದರೆ, ಅವರಿದ್ದರೆ ನಮಗೆ ಟೈಮ್ ಕಳಿಯೋದೇ ಗೊತ್ತಾಗಲ್ಲ. ಈಸ್ ವೆರಿ ಗುಡ್ ಫ್ಯಾಮಿಲಿ ಮೆಂಬರ್ ಆಫ್ ಮೈನ್. ಸುನಿಲ್ ಸರ್ ಆಗಿರ್ಬೋದು, ವಿನೋದಣ್ಣ ಆಗಿರ್ಬೋದು, ನಮ್ಮ ಶ್ರೀರಾಮ್ ಸರ್ ಬಗ್ಗೆ ಗೊತ್ತಿರ್ಬೋದು. ಕಾಂತಾರ ಮೂವಿಯಲ್ಲಿ ನೀವು ಇಡೀ ಮೂವಿ ನೋಡ್ಬೋದು ಅವ್ರನ್ನ. ಕಾಂತಾರ ಮೂವಿಯಲ್ಲಿದ್ದಾರೆ ಮತ್ತು ಹಲ್ವಾರು ಸಿನಿಮಾಗಳಲ್ಲಿ ಮಾಡಿದ್ದಾರೆ. ನೆನ್ನೆ ಆ್ಯಕ್ಚುಲಿ ನಮ್ಮ ಪ್ರಿನ್ಸಿಪಲ್ ಸರ್ ಹೇಳಿದ್ರು, ಸರ್ ಯಾರಾದರೂ ಗೆಸ್ಟ್ನ ಕರೀಲೇಬೇಕು ನೀವು ಅಂದಾಗ, ನಾನು ಸುಮ್ಮನೆ ನಮ್ಮ ಸುನೀಲ್ ಸರ್ಗೆ ಇವ್ರಿಗೆ ಫೋನ್ ಮಾಡಿದೆ. ಸರ್ ನಾಳೆ ನಮ್ಮ ಸ್ಕೂಲ್ದು ಆ್ಯನ್ಯುವಲ್ ಡೇ ಇದೆ, ಬರಲೇಬೇಕು ಅಂದಿದ್ದಕ್ಕೆ. ಇವತ್ತು ಅವ್ರಿಗೆ 4 ಗಂಟೆಗೆ ಶೂಟಿಂಗ್ ಇದೆ ಪಾಪ ಎಲ್ಲರಿಗೂ. ಆ ಶೂಟಿಂಗ್ ಬಿಡು ಮಾಡ್ಕೊಂಡು ಬ್ರೇಕ್ ತೊಗೊಂಡು ಬಂದಿದ್ದಾರೆ ಅಂದರೆ ಇಟ್ಸ್ ಅಮೇಝಿಂಗ್. ತುಂಬ ಥ್ಯಾಂಕ್ಸ್ ವಿನೋದಣ್ಣ, ಶ್ರೀರಾಮಣ್ಣ ಮತ್ತು ಸುನೀಲ್ ಸರ್. ನಮ್ಮ ಪ್ರಿನ್ಸಿಪಲ್ಲು ಮತ್ತು ವಿಷ್ಣು ಸಾರು, ಮಹೇಶು, ಲಕ್ಷ್ಮಿ ಮೇಡಮು, ಎಲ್ಲರೂ ನಮ್ಮ AGM ಮೇಡಮ್ ಹೊಸದಾಗಿ ಬಂದಿದ್ದಾರೆ. ವೆಲ್ಕಮ್ ಟು ಬೆಲೆಂಡ್ರು ಬ್ರ್ಯಾಂಚ್ ಮೇಡಮ್. ಪೇರೆಂಟ್ಸು ಅಷ್ಟೇ, ನಿಮಗೆಲ್ಲ ಗೊತ್ತಿರ್ಬೋದು ಈ ಸ್ಕೂಲಲ್ಲಿ ಬ್ರ್ಯಾಂಚಲ್ಲಿ ಏನು ರಿಸಲ್ಟ್ ಬರ್ತದೆ ಅಂತ. ಬಟ್ ನಮಗೆ ಈ ಥರ ಪ್ರಿನ್ಸಿಪಲ್ಲು ಮತ್ತು ಟೀಚರ್ಸು ಯಾವ ಸ್ಕೂಲಲ್ಲೂ ಸಿಗಲ್ಲ. ಅಷ್ಟು ಅಪ್ರಿಷಿಯೇಷನ್ ಕೊಡಬೇಕು ನೀವೆಲ್ಲರೂ ಪೇರೆಂಟ್ಸ್ ಅವ್ರಿಗೆ. ಏಕೆಂದರೆ ಇವತ್ತು ನೀವು ಸ್ಕೂಲ್ಗೆ ಮಕ್ಕಳನ್ನ ಕಳಿಸ್ಬೋದು, ಫೀಸ್ ಕಟ್ಬೋದು ಅಷ್ಟೇ. ಸಾಯಂಕಾಲ ಟ್ಯೂಷನ್ಗೆ ಕಳಿಸ್ತೀರಾ, ಬೆಳಗ್ಗೆ ಸ್ಕೂಲಿಗೆ ಕಳಿಸ್ತೀರಾ. ನಿಮ್ಮ ಮಕ್ಕಳು ನರ್ಸರಿಯಿಂದ 10th ಇವ್ರು ಏನು ಕಳಿಸ್ತಾರೋ ಅದನ್ನೇ ಕಲಿಯೋದು. ನಾವು ಮನೆಯಲ್ಲಿ 1-2 ಹೊಡಿಬೋದು, ಇಲ್ಲಾಂದರೆ ಕರ್ಕೊಂಡೋಗಿ ಎಲ್ಲೋ ಗಿವಿನೋ ತೋರಿಸ್ಬೋದು. ಬಟ್ ಎಜುಕೇಷನ್ ಈಸ್ ಮೋರ್ ಇಂಪಾರ್ಟೆಂಟ್. ಈಗಿನ ಕಾಲದಲ್ಲಿ ಎಜುಕೇಷನ್ ಇರಲೇಬೇಕು. ಬಟ್ ಈ ಸ್ಕೂಲಲ್ಲಿ ಇವತ್ತವರೆಗೂ ನಾನು ಪ್ರಿನ್ಸಿಪಲ್ನ ಫಾಲೋ ಅಪ್ ಮಾಡ್ತಾನೆ ಇರ್ತೀನಿ. ಸರ್ ಹೆಂಗಿದೆ ರಿಸಲ್ಟು, ಮಕ್ಳು ಹೆಂಗೆ ಓದಿದ್ದಾರೆ ಏನು ಅಂತ ಯಾವಾಗಾದರೂ ಮೀಟ್ ಮಾಡಿದಾಗ, ಸರ್ ಅಮೇಝಿಂಗ್ ಆಗಿದೆ, ಯಾರೂ ಫೈಲ್ ಆಗೇ ಇಲ್ಲ, ತುಂಬ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಯಾವಾಗ ಹೇಳ್ತಾ ಇರ್ತಾರೆ. ಬಟ್ ನಿಮ್ಮ ಪೇರೆಂಟ್ಸ್ ಕೋಪ್ರೇಷನ್ನು ಹಂಗೆ ಇದೆ. ಅವ್ರು ಹೇಳಿದಾಗ ನೀವು ಅದನ್ನು ಪಾಲಿಸ್ತೀರಾ. ತುಂಬ ಧನ್ಯವಾದಗಳು. ಇದೇ ಥರ ನಾರಾಯಣ ಸ್ಕೂಲಲ್ಲಿ ಎಲ್ಲರೂ ಕಂಟಿನ್ಯೂ ಮಾಡಿ. ಮತ್ತು ಹೈಯರ್ ಎಜುಕೇಷನ್ನು ಬರುತ್ತೆ ನಾರಾಯಣದಲ್ಲಿ. ಇವಾಗ +1 +2 ಇದೆ. ನೆಕ್ಸ್ಟು ಡಿಗ್ರಿ ಲೆವೆಲ್ಗೆ ಓಪನ್ ಮಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಾನು ಮಾತಾಡಿದೆ ಹೈಯರ್ ಅಥಾರಿಟೀಸ್ ಹತ್ರ. ನೀವು ನಾರಾಯಣ ಫ್ಯಾಮಿಲಿಯಲ್ಲೇ ಜರ್ನಿ ಕಂಟಿನ್ಯೂ ಮಾಡಿ. ನಿಮ್ಮ ಮಕ್ಕಳು ಒಳ್ಳೆಯ ಒಂದು ದೊಡ್ಡ ಮಟ್ಟಿಗೆ ಬೆಳೀತಾರೆ ಅನ್ನೋದು ನಿಮ್ಗೆ ಈಗಾಗಲೇ ಗೊತ್ತಿದೆ, ಹೆಂಗಿದೆ ಸ್ಕೂಲು ಮತ್ತೆಲ್ಲ. ತುಂಬ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಡೀ ನಾರಾಯಣ ಸ್ಟಾಫ್ಗೆ. ಆ್ಯಂಡ್ ಒನ್ಸ್ ಅಗೇನ್ ಥ್ಯಾಂಕ್ಸ್ ಟು ಸುನೀಲ್ ಸರ್, ವಿನೋದ್ ಸರ್ ಆ್ಯಂಡ್ ಶ್ರೀರಾಮ್ ಸರ್ ಫಾರ್ ಕಮಿಂಗ್. ಅವರು ಇಲ್ಲೆಲ್ಲೂ ಅಲ್ಲ, ಸುಮಾರು 60-70 ಕಿಲೋಮೀಟ್ರಿಂದ ಬಂದಿದ್ದಾರೆ ಸಿಟಿಯಿಂದ. ಈ ಟ್ರಾಫಿಕಲ್ಲಿ ಸರ್ಜಾಪುರ ರೋಡ್ ಬರಬೇಕಂದ್ರೆ ತುಂಬ ಕಷ್ಟ. ತುಂಬ ಥ್ಯಾಂಕ್ಸ್ ಸರ್ ಇವತ್ತು ನೀವು ಬಂದಿದ್ದಕ್ಕೆ. ಮತ್ತು ಇವಾಗ ರಂಜಿ ಕರ್ನಾಟಕ ಸ್ಟೇಟ್ ರಂಜಿ ಪ್ಲೇಯರ್ಸ್ ಇದ್ದಾರೆ. ಆ ರಂಜಿ ಪ್ಲೇಯರ್ಸ್ಗೆ ಇವತ್ತು ಕರ್ನಾಟಕ ಸ್ಟೇಟಲ್ಲಿ ಬಿಟ್ಟರೆ ಆ ಸ್ಟೇಟ್ಗೆ ಆಡಬೇಕು ಅಂತ ಅದಕ್ಕೊಂದು ಟೂರ್ನಮೆಂಟು T20 ಕಾರ್ನಿವಲ್ ಅಂತ ಒಂದು ಟೂರ್ನಮೆಂಟ್ ಮಾಡ್ತಾ ಇದ್ದಾರೆ ಅವರು. ಎಲ್ಲ ರಂಜಿ ಪ್ಲೇಯರ್ಸ್ ಆಡ್ತಾ ಇದ್ದಾರೆ. ಇದೇ ಫೆಬ್ರವರಿಯಲ್ಲಿ ಟೂರ್ನಮೆಂಟ್ ನಡೆಯುತ್ತೆ. ದಯವಿಟ್ಟು ಎಲ್ಲರೂ N1 ಅಕಾಡೆಮಿ ಅಂತ ನೀವು ಯೂಟ್ಯೂಬಲ್ಲಿ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಅದನ್ನು ಫಾಲೋ ಮಾಡಿ ಅಂತ ಎಲ್ಲರಿಗೂ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. Thank you, Mitranna. So you all know that Mitranna is not only an Anna for me, he is the backbone, invisible power for Bellandur branch. Every time from past 11 years, if we ask him, he'll be standing one step ahead all of us, and he'll be available all the time. Thank you, Mitranna. Thank you, Vinod sir. Thank you, Sunil sir. Thank you, Sriram sir. Ivage, today we felt very happy. All our parents and students also, they were really excited. ವಿನೋದ್ ಸರ್, ನಿಮ್ಮ ಕಾಮಿಡಿ ನೋಡಿದರೆ ಎಲ್ಲರ ಮಕ್ಕಳು ಪೇರೆಂಟ್ಸು ತುಂಬ ಖುಷಿ ಆಗಿದ್ದಾರೆ ಸರ್ ಅವರು.
ಸೊ ಎಲ್ಲರಿಗೂ ಖುಷಿ ಆಯಿತು. ನಮ್ಮ ಮಿಥುನ್ ಅಣ್ಣನ ನೋಡಿ ನಾಳೆ ಎಷ್ಟು ಒಂದು 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 2-3 ತಿಂಗಳು 4-5 ತಿಂಗಳಾಗಿತ್ತು ನೋಡಿ. ಮತ್ತು ಅಣ್ಣ ಫೋನ್ ಮಾಡ್ತು, ಹಿಂಗೆ ನಾಳೆ ಒಂದು ಸ್ಕೂಲ್ ಇವೆಂಟ್ ಇದೆ ಅಂತ 4 ಗಂಟೆ 3:15ಗೆ ಶೂಟ್ಗೆ ಹೋಗ್ಬೇಕಾಯ್ತು. ಮಿಥುನ್ ಅಣ್ಣವ್ರದ್ದು ಅಂತ ಹೇಳಿದ್ರು. ಸುನಿ ಅಣ್ಣವ್ರಿಗೆ ಹೇಳಿದ ತಕ್ಷಣ ಮುಗೀತು, ಬರ್ತೀನಿ ಅಂತ ಹೇಳಿದೆ. ಸರ್ ಸ್ಕೂಲು ಇದ್ದಾರೆ, ಹಾಂ ಒಂದು 10 ನಿಮಿಷನೇ ನಮ್ಗೆ ಟೈಮ್ ಕೊಟ್ಟಿದ್ದಾರೆ ಅವ್ರಿಗೂ. ನೀವು ಬೇಗ ಬೇಗ ರೆಡಿ ಮಾಡಿ, ಆಲ್ವೇಸ್ ಸ್ಟ್ಯಾಂಡ್ ಬೈ ಅನ್ನ ರೆಡಿ ಅಂತ ಹೇಳಿದ್ದಾರೆ ಸರ್. ಇರಲಿ. ಸೊ ನಾವು ಮಕ್ಳಿಗೆ ಏನು ಹೇಳ್ಕೊಡ್ಬೇಕು ಅಂದರೆ ನಮ್ಮ ಸಂಸ್ಕೃತಿನ ನಾವೇ ಉಳಿಸ್ಕೊಂಡು ಹೋಗ್ಬೇಕು. ನಾವು ಉಳಿಸ್ಕೊಂಡು ಹೋಗ್ಬೇಕು ಅಂತಂದರೆ ನಮ್ಮ ಮಕ್ಕಳಿಗೆ ಮುಂದ್ಲ ಪೀಳಿಗೆಗೆ ನಮ್ಮ ತಂದೆಯರು ನಮ್ಮ ತಾತಂದಿರು ಏನು ನಮಗೆ ಹೇಳ್ಕೊಡ್ತಿದ್ರು ಅದನ್ನು ನಾವು ನಮ್ಮ ಮಕ್ಳಿಗೆ ಹೇಳ್ಕೊಟ್ರೆ ಮುಂದಕ್ಕೆ ಈ ಹಬ್ಬ ಹರಿದಿನ ಹಬ್ಬಗಳು ಜಾತ್ರೆಗಳು ಮತ್ತು ನಮ್ಮ ಸಂಸ್ಕೃತಿ ಪರಂಪರೆ ಏನು ಉಳ್ಕೋತದೆ ಅದು ಉಳ್ಕೊಂಡು ಹೋಗುತ್ತೆ. ನಾವೇನು ತಿಳಿಸ್ಕೊಡ್ಲಿಲ್ಲ, ಮಣ್ಣಾಗುತ್ತೆ, ಬಿದ್ದರೆ ಏಟಾಗುತ್ತೆ ಅಂದ್ಕೊಂಡು ಹೋದರೆ ಯಾವುದು ಮುಂದುವರ್ಸ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಾನು ಕೇಳ್ಕೊಳ್ಳೋದು ಒಂದೇ, ವಿದ್ಯಾಭ್ಯಾಸದ ಜೊತೆ ನಮ್ಮ ಪರಂಪರೆಯವ್ರು ಮಾಡ್ಕೊಂಬಂದಿರೋ ಸಂಸ್ಕೃತಿಗಳನ್ನು ನಾವು ಮಕ್ಳಿಗೆ ಹೇಳ್ಕೊಡ್ತಾ ಹೋಗಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. I request Sana sir to felicitate our Vinod sir. Okay. Sunil sir. Sunil sir is a professional cricketer for more than Vinod Gobragala sir is an Indian actor who works in the Indian Kannada television industry. He works as a comedian. In 2022, he came into the limelight when he appeared in an Indian reality show, Big Boss Kannada Season 9. The show was hosted by an Indian actor, Kicha Sudeb. In 2022, he was one of the participants and runner-up in the reality dance show Gitchi Gili Gili. A prominent role in Kantara and Katera movie and even played various roles in serials. We should all appreciate his success journey. And has the vision of providing cricket facilities for the young budding cricketers of the city and the stage. He has dedicated his complete time on bringing up the academy to the next level of coaching and providing latest technique for his working hard every day to make it a better place for the cricket. Thank you, sir, for your gracious presence today. Mithun Reddy sir is the pillar of our school. Please give him a big round of applause. Thank you, sir. Thank you for your presence for today. Connects us to the roots of India. Yes, India is known for its rich tribal cultures, full of colors, drums, traditions, and stories passed down for generations. Tribal dance isn't just movement, it's celebration. It's the heartbeat of our land. And today, our energetic students from grade 4A are bringing that spirit live on stage. We're about to witness synchronized steps, strong beats, and a performance that will make you feel like dancing along. And parents, if you feel your feet tapping, don't worry, it's normal. So let's welcome our talented dancers from grade 4A with a huge round of applause. Presenting the electrifying tribal dance.
standing. The energy was unbelievable. Yes, I almost joined them on stage. Our next performance is very special. It is powerful, emotional, and filled with pride. Yes, it's a tribute to the brave heroes who protect our nation. The performance you're about to witness is inspired by Operation Sindoor, a story of courage, sacrifice, and love for the country. Sometimes we forget that while we sleep peacefully at night, there are soldiers standing awake, guarding us far away from their homes. And today, our students will bring that bravery alive on stage with strong expressions, disciplined formation, and heartfelt storytelling. So parents, get ready for a performance that might give you goosebumps. Presenting Operation Sindoor by Grade 5B. One of the worst terror attacks in Kashmir in recent times, 26 tourists killed in Pahalgam. Operation Sindoor, a unique tri-services operation of the Air, Navy and Army. But in the end, the government sent a message of Hindu-Muslim unity by making a Hindu and Muslim female officer as the face of Operation Sindoor, which was a commendable strike that will make Pakistan think twice before trying another terrorist attack. We hope that the direct perpetrators of the attack are caught soon enough. Thankfully, what was turning into a deadly war between two nuclear-armed nations has finally reached ceasefire and hopefully to peace now.
Cockty drop. Cockty drop. This is the face of the Indian Army. Vande Mataram. Vande Mataram. Was beautiful, a powerful tribute. I agree. The emotions, the strength, the patriotism, everything was so real. A big salute to our young performers. Please give another round of applause to the brave hearts of 5B. You know, there's one thing in life that never stops, never slows down, and never takes a break. Yes, and it's definitely not our homework. It's time. Time is like a river, it keeps flowing, and once it passes, we can't reach it again. That's why elders always say, value your time. But let's be honest. Sometimes we value sleeping more than time. And that's exactly what our next performance teaches. How important it is use the time wisely to study, play, rest, and grow in the right balance. The students of grade 4A will present this message through expressions, storytelling, and beautiful choreography. Let's welcome the performance of Importance of Time, grade 4A. पुटिया जाऊंगा तेरे इश्क में गोते खाऊंगा ओ मन्नू मैं तो गया तेरे दिल में टेंट लगाऊंगा हुण पिंड ना वापस जाऊंगा ओ मन्नू मैं तो गया बंदा जीता था खुल के तेरी गली में आया भूल के जी चंगा भला सी मैं लुट पुट गया ओ मैं तो धम चिक पक धम लुट पुट गया लुट पुट गया मैं तो गया मैं तो लुट पुट जश्नबाजी की शाम है जश्नबाजी की शाम है क्रिकेट ताल पे ठुमके लगाए तालिमा
grade 4A for reminding us how precious every minute truly is. All right, everyone, fasten your seat belts because now we are stepping into something very important, something every child, every parent, every teacher, and every citizen must remember. Yes, we often say India is our country. But today, our talented students from grade 5A will show us what that truly means, not just in words, but in actions. Good citizens don't need a superhero cape. They just need a sense of responsibility, kindness, and the courage to do what's right, even when no one is watching. From keeping our surroundings clean, to respecting rules, to helping each other, these simple acts can make our society strong and shining. And today, our young performance will present all of this through a powerful and meaning act. Parents, get ready. This performance may inspire you to think, smile, and maybe even say, I should do that too. So let's welcome the responsible stars of 5A as they present role and responsibility of a citizen. A round of applause, everyone. கலங்காத வாயிடா இனி பதுங்காத தேடுடா நீ தயங்காத விளையாடுடா நீ அடங்காத. चिंटू हेलमेट पहन ले. छोड़ो ना भैया, कॉलेज पास में ही तो है. உலகின் தலை சிறந்த சொல் செயல். செஞ்சு காட்டுவேன். எண்ணிப்பாரு கொஞ்சம் ஏர்பிடிக்கும் ஆள சோத்தில் நாம கைய வைக்க சேத்தில் வெப்பாங்கால. சாக்கடைக்குள் போய் சுத்தம் செய்யும் பேரு 4 நாள் லீவு போட்ட நாரி போகும் ஊரு. முடிவெட்டும் தொழில் செய்யும் தோழம்தான் இல்லையே நமக்கெல்லாம் எது அழகு. நதி நீரில் நின்று துணி தோய்ப்பவன் இல்லையே வெளுக்குமா உடை அழுக்கு. எந்த தொழில் செய்தால் என்ன செய்யும் தொழில் தெய்வம் என்று வட்டுக்கோட்டை பாட்டில் சொன்னானே. இங்க மனுஷங்க உயிரோட இருக்கணும்னா இந்த பறவைகளும் இங்க உயிரோட இருக்கணும்.
Yes, I think even Krishna himself must be smiling after seeing this performance. Another big round of applause for our wonderful grade 4B dancers. Now, I would like to invite Snigdha ma'am for the vote of thanks. Branch. First and foremost, our heartfelt gratitude to our respected principal, Mr. Sana Sai Venkatesh sir, whose constant guidance, support and encouragement make every event of our school a grand success. Sir, your leadership inspired both students and teachers to thrive for success. Next, we sincerely thank to our chief guest and guest of honors for gracing this occasion with their presence, sharing their insights, motivating our students to aim high. Their encouragement today will resonate with our students for years to come. A special note of appreciation to our academic coordinators, vice principal, and everyone for their unwavering support in ensuring smooth execution of this event and for guiding our students to shine in every activity. To our parents, thank you for constant support, encouragement, and trust. Today's celebration is as much as is yours and ours. Your involvement, love, and belief is your children fueled through confidence and growth. And finally, a big round of applause for our talented students who are the heart of the soul for today's annual day. Your creativity and dedication brought this event to life, and your performance were truly delightful to witness. To everyone who contributed, were on stage or behind the scenes, thank you for making this annual day, Sammilan 2025-26, a very memorable. Thank you, everybody. Now, I would request everyone to please rise up for national anthem. जय हे भारत भाग्य विधाता पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे